ಶ್ರೀ ಮಾತ್ರೇ ನಮಃ. ಲಲಿತಾ ಅಂದರೆ ಯಾರು? ಅವಳ ತತ್ವ ಏನು? ಅವಳ ಸಾಧನೆ ಹೇಗೆ? ಯಾರೆಲ್ಲ ಸಾಧನೆ ಮಾಡಬಹುದು? ಪುರಾಣಗಳ ಪ್ರಕಾರ ಭಂಡಾಸುರ ಎಂಬ ಅಸುರನು ದೇವತೆಗಳನ್ನು ಹಿಂಸಿಸುತ್ತಿದ್ದಾಗ ದೇವತೆಗಳ ಪ್ರಾರ್ಥನೆಗೆ ಸ್ಪಂದಿಸಿ ಶ್ರೀ ಲಲಿತಾ ತ್ರಿಪುರ ಸುಂದರಿ ಚಿದಗ್ನಿ ಕುಂಡದಿಂದ ಅವತರಿಸ್ತಾಳೆ. ಲಲಿತಾ ಅಂದರೆ ಸುಂದರ ಲೀಲೆಯೊಂದಿಗೆ ಬ್ರಹ್ಮಾಂಡವನ್ನು ನಡೆಸುವವಳು. ಅವಳು ಕೇವಲ ದೇವಿ ಅಲ್ಲ, ನಮ್ಮೊಳಗಿನ ಚೈತನ್ಯವೇ ಆಗಿದ್ದಾಳೆ. ಅವಳು ಇಚ್ಛಾಶಕ್ತಿ, ಅವಳು ಜ್ಞಾನಶಕ್ತಿ, ಅವಳು ಕ್ರಿಯಾಶಕ್ತಿ ಸ್ವರೂಪಳಾಗಿದ್ದಾಳೆ. ಅಂದರೆ ಲಲಿತಾ ಹೊರಗಿಲ್ಲ, ನಮ್ಮೊಳಗೆ ಇದ್ದಾಳೆ. ಸಾಮಾನ್ಯವಾಗಿ ನಾವು ಲಲಿತಾ ದೇವಿಯನ್ನ ಒಂದು ದೇವಿ ಅಂತ ನೋಡ್ತೀವಿ. ಆದರೆ ಶಾಸ್ತ್ರಗಳು ಹೇಳುವುದೇ ಬೇರೆ. ಲಲಿತಾ ಅಂದರೆ ಆದಿಶಕ್ತಿ, ಬ್ರಹ್ಮನ ಸೃಷ್ಟಿಗೂ ಮುಂಚೆ ಇದ್ದ ಶಕ್ತಿ, ವಿಷ್ಣುವಿನ ಸ್ಥಿತಿಗೂ ಆಧಾರ, ಶಿವನ ತಪಸ್ಸಿಗೂ ಚೇತನ. ಅದಕ್ಕಾಗಿ ಅವಳನ್ನು ಶ್ರೀಮಾತಾ ಅಂತ ಕರೀತಾರೆ. ದೇವಿಯ 10 ಅವತಾರಗಳು ಯಾವುದೆಂದರೆ ಶ್ರೀಮಾತಾ. ಅವಳು ದೇವಿಯಲ್ಲ, ನಮ್ಮೆಲ್ಲರ ತಾಯಿಯಾಗಿದ್ದಾಳೆ. ರಾಜರಾಜೇಶ್ವರಿ, ಮನಸ್ಸಿನ ಮೇಲೆ ರಾಜತ್ವ ಮಾಡುವವಳು. ಸರ್ವಾನಂದಮಯಿ, ನಮ್ಮೊಳಗೆ ಆನಂದವನ್ನು ಎಬ್ಬಿಸ್ತಾಳೆ. ಭಕ್ತವತ್ಸಲ, ಭಕ್ತನ ದೌರ್ಬಲ್ಯವನ್ನೇ ಪ್ರೀತಿಸುವವಳು. ನಾವು ಬಿದ್ದರೂ ಮತ್ತೆ ಎತ್ತುವ ತಾಯಿ. ಚಿದಗ್ನಿಕುಂಡ ಸಂಭೂತ, ಚೈತನ್ಯದ ಅಗ್ನಿಯಿಂದ ಪ್ರಕಟವಾದ ಶಕ್ತಿ. ಅದು ನಾಶವಲ್ಲ, ಶುದ್ಧೀಕರಣ. ಶ್ರೀಚಕ್ರ ನಿಲಯ, ಶ್ರೀಚಕ್ರದಲ್ಲಿ ನೆಲೆಸಿರುವವಳು. ತ್ರಿಪುರ ಸುಂದರಿ, ದೇಹ ಮನ ಆತ್ಮ ಮೂರರಲ್ಲೂ ಸೌಂದರ್ಯವಾಗಿರುವ ಶಕ್ತಿ. ನಿತ್ಯ ಕ್ಲೀನ, ಕರುಣೆ ತೋರುವವಳು, ಭಕ್ತಿಗೆ ಕರಗುವ ತಾಯಿ. ಸರ್ವ ಸಾಕ್ಷಿಣಿ, ನಾವು ಏನೂ ಹೇಳದೆ ನಮ್ಮಲ್ಲಿನ ನೋವು ಅವಶ್ಯಕತೆಗಳನ್ನು ನೋಡುವವಳು. ಲಲಿತಾಂಬಿಕಾ, ತನ್ನ ಲೀಲೆಯಿಂದಲೇ ಸೃಷ್ಟಿ ನಡೆಸುವವಳು. ಈ ತಾಯಿಯನ್ನು ಆರಾಧಿಸುವುದರಿಂದ ನಮಗೇ ತಿಳಿಯದ ಹಾಗೆ ಎಷ್ಟೋ ಬದಲಾವಣೆಗಳು ಆಗಿಬಿಡುತ್ತೆ. ತಾಯಿಯ ಪೂಜೆಯನ್ನು ಕೇವಲ ಐಶ್ವರ್ಯಕ್ಕಾಗಿ ಅಲ್ಲ, ಆತ್ಮಶಕ್ತಿಯ ಜಾಗೃತಿಗಾಗಿ ಮಾಡಬೇಕು. ತಾಯಿಯ ಆರಾಧನೆ ಮಾಡಲು ಶುರು ಮಾಡಿದರೆ ಮೊದಲು ನಮ್ಮೊಳಗಿನ ಶತ್ರುಗಳನ್ನು ಮೊದಲು ಸಂಹಾರ ಮಾಡ್ತಾಳೆ. ಅಂದರೆ ನಮ್ಮೊಳಗಿನ ಅಹಂಕಾರ, ಭಯ, ಸಂದೇಹ, ಅಜ್ಞಾನವನ್ನು ಸಂಹಾರ ಮಾಡ್ತಾಳೆ. ಈ ಸಾಧನೆ ಬಗ್ಗೆ ಸಣ್ಣ ಕತೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಹಳ್ಳಿಯಲ್ಲಿ ಅನಸೂಯ ಎಂಬ ಮಹಿಳೆ ವಾಸವಾಗಿರ್ತಾಳೆ. ಅವಳ ಮನೆಯ ಪರಿಸ್ಥಿತಿ ಅಷ್ಟಾಗಿ ಚೆನ್ನಾಗಿರಲ್ಲ. ಮನೆಯಲ್ಲಿ ಯಾವಾಗಲೂ ಜಗಳ, ಮನಸ್ತಾಪ, ಕಷ್ಟ ಇದೆಲ್ಲ ನೋಡಿ ತುಂಬ ನೊಂದಿರ್ತಾಳೆ. ಇದೆಲ್ಲ ಎದುರಿಸೋ ಶಕ್ತಿ ಅವಳಿಗಿರಲ್ಲ, ಧೈರ್ಯ ಇರಲ್ಲ. ಏನೋ ಒಂಥರ ಮನಸ್ಸಿನಲ್ಲಿ ಕಳವಳ ಆಗ್ತಿರುತ್ತೆ, ಮನಃಶಾಂತಿ ಇರಲ್ಲ. ಇದ್ರ ಬಗ್ಗೆ ಯಾರಿಗೂ ಹೇಳ್ಕೊಳ್ಬೇಕು ಅನ್ನೋ ಒಂದು ಯೋಚನೆ ಕೂಡ ಅವಳಿಗಿರಲ್ಲ. ಯಾರ ಹತ್ರ ಹೇಳಬೇಕು, ಯಾರ ಹತ್ರ ಬಿಡಬೇಕು ಅನ್ನೋ ಒಂದು ಯೋಚನೆ ಕೂಡ ಅವಳಲ್ಲಿ ಇರಲ್ಲ. ತುಂಬ ಮನಸ್ಸಿನಲ್ಲೇ ನೊಂದ್ಕೊತಾ ಇರ್ತಾಳೆ. ಹೀಗಿರುವಾಗ ಒಂದ್ಸಲಿ ಅವರ ಹಳ್ಳಿಗೆ ಒಬ್ಬರು ಸಂತರು ಬರ್ತಾರೆ. ಅವರ ಬಳಿ ಹೋಗಿ ತನ್ನೆಲ್ಲ ಕಷ್ಟಗಳನ್ನು, ಅವಳಲ್ಲಿರೋ ಗೊಂದಲಗಳನ್ನ ಅವರ ಹತ್ರ ಹೇಳ್ಕೊಳ್ತಾಳೆ. ಹೇಗಾದರೂ ಮಾಡಿ ಈ ಕಷ್ಟದಿಂದ ಹೊರಗೆ ಬರೋಕ್ಕೆ ಒಂದು ದಾರಿ ತೋರಿಸಿ ಅಂತ ಅವರ ಹತ್ರ ಕೇಳ್ಕೊತಾಳೆ. ಆಗ ಸಂತರು ಅವಳಿಗೆ ಒಂದು ಪೂಜೆ ಬಗ್ಗೆ ತಿಳಿಸ್ತಾರೆ, ಮತ್ತು ಲಲಿತ ಸಹಸ್ರನಾಮದ ಬಗ್ಗೆ ತಿಳಿಸ್ತಾರೆ. ಆದರೆ ಅವಳು ಅವರ ಹತ್ರ ಹೇಳ್ತಾಳೆ, ನನಗೆ ಪೂಜೆ ಬಗ್ಗೆ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಮತ್ತು ನನಗೆ ಓದೋಕ್ಕೆ ಬರೆಯೋಕ್ಕೆ ನನಗೆ ಬರಲ್ಲ. ದಯವಿಟ್ಟು ನನಗೆ ಸುಲಭವಾದಂಥ ಒಂದು ದಾರಿನ ತೋರಿಸಿ ಅಂತ ಹೇಳ್ತಾರೆ. ಆಗ ಸಂತರು ನಗ್ತಾರೆ. ನಂತರ ಅವರಿಗೆ ಹೇಳ್ತಾರೆ,
ನಾನು ನಿನಗೆ ಒಂದು ಮಂತ್ರ ಉಪದೇಶ ಮಾಡ್ತೀನಿ, ಅದನ್ನು ನಿಷ್ಠೆಯಿಂದ ಯಾವುದೇ ಅನುಮಾನ ಇಲ್ಲದೆ ಒಂದೇ ಮನಸ್ಸಿಂದ ಮಾಡು, 41 ದಿನ ಮಾಡು. ಆಮೇಲೆ ನಿನ್ನಲ್ಲಾಗುವ ಬದಲಾವಣೆಗಳು ನಿನಗೆ ಗೊತ್ತಾಗತ್ತೆ ಅಂತ. ಅವರು ಹೇಳಿದಾಗೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವಿ ಮುಂದೆ, ಅಂದರೆ ದೇವರ ಫೋಟೋ ಮುಂದೆ ಕೂತ್ಕೊಳ್ತಾಳೆ. ಕೂತು ದೀಪ ಹಚ್ಚಿ ಮನಸ್ಸಿನಲ್ಲಿ ಆ ತಾಯಿನ ಅಂದರೆ ಆ ತಾಯಿ ರೂಪನ ಮನಸ್ಸಿನಲ್ಲಿ ಅದನ್ನು ರೂಪಿಸ್ಕೊಳ್ತಾಳೆ. ಶ್ರದ್ಧೆಯಿಂದ ಜಪ ಮಾಡೋಕ್ಕೆ ಶುರು ಮಾಡ್ತಾಳೆ. 10-15 ದಿನ ಆಗತ್ತೆ. ಅವಳ ಮನೆಯಲ್ಲಾಗಲಿ ಅವಳ ಮನಸ್ಸಿನಲ್ಲಾಗಲಿ ಯಾವುದೇ ರೀತಿ ಬದಲಾವಣೆಗಳು ಆಗಿರಲ್ಲ. ಆದರೆ ಅವಳಿಗೆ ಅನುಮಾನ ಶುರು ಆಗುತ್ತೆ. 10-15 ದಿನ ಆಯಿತು, ಮನೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲಿಲ್ಲ. ನಿಜವಾಗ್ಲೂ ಆ ಸಂತರು ಹೇಳಿದ ರೀತಿ ನನ್ನ ಜೀವನ ಬದಲಾವಣೆ ಆಗತ್ತಾ, ನಾನು ಅಂದ್ಕೊಳ್ಳೋ ರೀತಿ ಆಗತ್ತಾ ಅಂತ ಯೋಚನೆ ಮಾಡ್ತಾಳೆ. ಕೊನೆಗೆ ಅವಳ ಮನಸ್ಸಿನಲ್ಲಿ ಆ ಗುರುಗಳು ಹೇಳಿದ ಒಂದು ಮಾತು ನೆನಪಾಗತ್ತೆ. ನೀನು ಫಲಕ್ಕಾಗಿ ಅಥವಾ ಏನಾದರೂ ಒಂದು ಅಪೇಕ್ಷೆ ಇಟ್ಕೊಂಡು ಈ ಜಪನ ಮಾಡಬೇಡ, ನಿನ್ನ ಆತ್ಮ ತೃಪ್ತಿಗಾಗಿ ಮಾಡು ಅಂತ ಹೇಳಿದ್ದು ನೆನಪಾಗತ್ತೆ. ಅದನ್ನು ನೆನಪು ಮಾಡಿಕೊಂಡು ಮತ್ತೆ ಧೈರ್ಯವಾಗಿ ಇದು ಹಾಗೆ ಆಗತ್ತೆ, ನಾನು ಅಂದ್ಕೊಂಡಿದ್ದು ಆಗತ್ತೆ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಮತ್ತೆ ಮಂತ್ರ ಹೇಳ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ. 21 ದಿನ ಆಗತ್ತೆ. ಅವಳ ಮನಸ್ಸು ಆಶ್ಚರ್ಯ ರೀತಿಯಲ್ಲಿ ಶಾಂತವಾಗುತ್ತೆ. ಕೋಪ, ಭಯ, ಆತಂಕ, ಸಂದೇಹ ಎಲ್ಲ ಕಮ್ಮಿ ಆಗಿರುತ್ತೆ. 41ನೇ ದಿನಕ್ಕೆ ಜಪ ಮಾಡುವಾಗ ಅವಳ ಕಣ್ಣಿಂದ ನೀರು ಬರುತ್ತೆ. ಆದರೆ ಅದು ದುಃಖದಿಂದಲ್ಲ, ಆನಂದದಿಂದ. ಈ ಕಥೆಯ ಅಂತ್ಯದಲ್ಲಿ ಏನು ಅರ್ಥ ಆಗುತ್ತೆ ಅಂದರೆ, ಆಕೆಯ ಜೀವನ ಬದಲಾಯ್ತಾ, ಅವಳಿಗೆ ಬೇಕಾದಷ್ಟು ಹಣ ಬಂತ, ಸಮಸ್ಯೆ ಮಾಯ ಆಯ್ತಾ? ಏನೂ ಆಗಿರಲ್ಲ. ಆದರೆ ಅವಳಿಗೆ ಧೈರ್ಯ ಹೆಚ್ಚಾಗಿರುತ್ತೆ. ಏನೇ ಸಮಸ್ಯೆ ಬಂದರೂ ಎದುರಿಸುವ ಶಕ್ತಿ ಹೆಚ್ಚಾಗಿರುತ್ತೆ. ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ. ಅವಳು ತನಗೆ ತಾನೇ ಶಕ್ತಿ ಸ್ವರೂಪ, ನಾನೇ ದೇವಿ ಅಂತ ಅಂದ್ಕೊಂಡಿರ್ತಾಳೆ. ಇದೇ ಲಲಿತಾ ದೇವಿಯ ಸಾಧನೆ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೇ ನಮಃ. ಇದೇ ಸಂತರು ಕೊಟ್ಟಿದ್ದ ಮಂತ್ರ. ಲಲಿತಾ ಸಹಸ್ರನಾಮ ಓದಕ್ಕೆ ಬರಲಿಲ್ಲ ಅಂದರೆ ಈ ಮಂತ್ರ ಹೇಳಿದರೆ ಲಲಿತಾ ಸಹಸ್ರನಾಮ ಹೇಳಿದಷ್ಟೇ ಫಲ. ಲಲಿತಾ ಸಾಧನೆಯ ತತ್ವ ಏನಂದರೆ, ಲಲಿತಾ ಅಂದರೆ ಇಚ್ಛಾಶಕ್ತಿ, ಜಪ ಅನ್ನೋದು ಮನಸ್ಸಿನ ಶುದ್ಧಿ, ಸಾಧನೆ ಅಂದರೆ ನಿನ್ನೊಳಗಿನ ದೇವಿಯ ಜಾಗೃತಿ. ಅಂದರೆ ನೀನು ದೇಹ ಮಾತ್ರ ಅಲ್ಲ, ಮನಸ್ಸು ಮಾತ್ರ ಅಲ್ಲ, ನೀನು ಶುದ್ಧ ಚೈತನ್ಯ ರೂಪ. ತಾಯಿ ನಮಗೆ ಹೇಳೋ ಸಂದೇಶ ಇದೆ, ನಾನು ಹೊರಗಿಲ್ಲ, ನಿಮ್ಮೊಳಗೆ ಇದ್ದೀನಿ ಅಂತ. ಈ ಸಾಧನೆಯನ್ನು ಪುರುಷರು, ಸ್ತ್ರೀಯರು, ಮಕ್ಕಳು ಯಾರು ಬೇಕಾದರೂ ಮಾಡ್ಬೋದು. ಬೆಳಿಗ್ಗೆ ಅಥವಾ ಸಂಜೆ ದೇವರ ಫೋಟೋ ಮುಂದೆ ದೀಪ ಹಚ್ಚಿ ಲಲಿತಾ ಸಹಸ್ರನಾಮ ಹೇಳಬೇಕು. ಸಹಸ್ರನಾಮ ಬಂದಿಲ್ಲ ಅಂದರೆ ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೇ ನಮಃ ಇದನ್ನು 108 ಸಲ ಜಪ ಮಾಡಬೇಕು. ಆದರೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಸಹಸ್ರನಾಮ ಬರಲ್ಲ ಅಂತ ಬಿಡಬೇಡಿ, ಕಲಿಯಲು ಪ್ರಯತ್ನ ಮಾಡಿ. ಕಲಿಬೇಕು ಅಂತ ಮನಸ್ಸು ಮಾಡಿ ಭಕ್ತಿಯಿಂದ ಕೇಳ್ಕೊಳ್ಳಿ ದೇವಿ ಹತ್ರ. ಕಲಿಯೋಕ್ಕೆ ದಾರಿ ಕಲಿಸುವ ಗುರುಗಳನ್ನ ಅವಳೇ ತೋರಿಸ್ತಾಳೆ. ಲಲಿತಾದೇವಿಯ ಪೂಜೆ ಕೇವಲ ಐಶ್ವರ್ಯಕ್ಕಾಗಿ ಅಲ್ಲ, ಆತ್ಮಶಕ್ತಿಯ ಜಾಗೃತಿಗಾಗಿ. ಸಹಸ್ರನಾಮವನ್ನು ಒಂದು ದಿನ ಪಠನೆ ಮಾಡಿ, ಮನಸ್ಸಿಗೆ ಶಾಂತಿ ತನ್ನಷ್ಟಕ್ಕೆ ತಾನೇ ಬರುತ್ತೆ. 9ನೇ ದಿನಕ್ಕೆ ಚಿಂತನೆ ಬದಲಾವಣೆ. 21ನೇ ದಿನಕ್ಕೆ ನಮ್ಮೊಳಗಿನ ಶಕ್ತಿ ಜಾಗೃತಗೊಳ್ಳುತ್ತೆ.
41ನೇ ದಿನಕ್ಕೆ ಜೀವನದ ದಿಕ್ಕು ಬದಲಾವಣೆ ಆಗುತ್ತೆ. ಕೇವಲ 41 ದಿನಕ್ಕೆ ಇಷ್ಟೆಲ್ಲ ಬದಲಾವಣೆ ಆಗತ್ತೆ ಅಂದರೆ ನಾವು ಜೀವನ ಪೂರ್ತಿ ಇದನ್ನು ಪಾರಾಯಣ ಮಾಡ್ತಾ ಬಂದರೆ ಏನೇನೆಲ್ಲ ಬದಲಾವಣೆ ಆಗತ್ತೆ ಅನ್ನೋದನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗತ್ತೆ. ಇದು ಅದ್ಭುತ ಅಲ್ಲ, ಇದು ಆಧ್ಯಾತ್ಮಿಕ ವಿಜ್ಞಾನ. ಖಂಡಿತ ಪ್ರಯತ್ನ ಮಾಡಿ, ಲಲಿತಾದೇವಿ ಪೂಜೆ ಮಾಡಿ, ಸಹಸ್ರನಾಮ ಪಾರಾಯಣ ಮಾಡೋಕ್ಕೆ ಶುರು ಮಾಡಿ. ನಿಮ್ಮಲ್ಲಿ ಆಗುವ ಬದಲಾವಣೆಗಳು ನಿಮಗೆ ಗೊತ್ತಾಗತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ತಾಯಿ ಲಲಿತಾಂಬಿಕೆ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಶ್ರೀ ಮಾತ್ರೇ ನಮಃ.